ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಸಾಧಕರ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ಆಶಾಲತಾ ಪುಟ್ಟೇಗೌಡ ಅವರಿದ್ದಾರೆ. ಸಾಮಾಜಿಕ ಸುಧಾರಕರಾಗುವಂತಹ ಈ ಹೆಣ್ಣು ಮಗಳ ಸಾಧನೆ ಏನು, ಕಿತ್ತೂರು ರಾಣಿ ಪ್ರಶಸ್ತಿ ಇವರನ್ನ ಅರಸಿ ಬಂದದ್ದಾದರೂ ಹೇಗೆ ಅನ್ನೋದರ ಬಗ್ಗೆ ಅವರ ಜೊತೆಗೆ ಮಾತನಾಡೋಣ. ಬನ್ನಿ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಮೊದಲನೇ ಪ್ರಶ್ನೆ ನಾನು ತಮ್ಮನ್ನು ಕೇಳಬೇಕು ಅಮ್ಮ. ಸಮಾಜ ಸುಧಾರಣೆ ಅಂತ ಹೇಳುವಂಥದ್ದಿರ್ಬೋದು ಅಥವಾ ಸಮಾಜಕ್ಕಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂಥದ್ದಿರ್ಬೋದು, ಈ ಒಂದು ರಂಗದಲ್ಲಿನ ಆಸಕ್ತಿ ಯಾಕೆ ಆರಂಭ ಆಯಿತು? ಮೇಡಮ್, ನಾನು ಯಾವಾಗ ಚಿಕ್ಕ ವಯಸ್ಸಲ್ಲಿ ಬಾಲ್ಯ ಇದರಲ್ಲೇ ನನಗೆ ಹುಟ್ಟು ಬಂದಿದೆ ಅಂತ ನಾನು ಅನ್ಸುತ್ತೆ. ವೆನ್ ಐ ವಾಸ್ ಇನ್ 4th or 5th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಅವಾಗಿಂದ ಸ್ಕೂಲಲ್ಲಿ ಒಂಥರ ಲೀಡರ್ಶಿಪ್ ಓಡೋಗೋದು, ಬೆಲ್ ಹೊಡಿಯೋದು, ಶಾಲೆಯಲ್ಲಿ ಅವ್ರು ಯಾರಾದ್ರೂ ಬೆಲ್ ಹೊಡಿಯೋದು, ಓಡೋಗೋದು, ಬೆಲ್ ಹೊಡಿಯೋದು, ಆಮೇಲೆ ಚಾಕ್ ಪೀಸ್ತರೋದು, ಅದನ್ನ ನನಗೆ ಬೆಳೀತು. ಬಟ್ ನನ್ನ ಮಕ್ಳು ಇವತ್ತು ಮಾಡಲ್ಲ. ಬಟ್ ಐ ಡೋಂಟ್ ನೋ, ನನಗೆ ಅದನ್ನ ಒಟ್ಟು ಗುಣ ಬಂದ್ಬಿಟ್ಟಿದೆ. ಫ್ರಮ್ ದಟ್ ಬಿಗಿನಿಂಗ್, ಫ್ರಮ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಹಂಗೆಲ್ಲ ಬಂತು. ಆಮೇಲೆ ದೊಡ್ಡವರಾಗ್ತಾ ನಮಗೆ ಶಾಲೆಯಲ್ಲಿ ಇದು ಕ್ಲೀನ್ಲಿನೆಸ್ ಕೊಡ್ತಾ ಇದ್ರು. ಒಂಥರ ಎಲ್ಲರೂ ಬೆಳಿಗ್ಗೆ ಬಂದವ್ರಿಗೆ ಒಂದು ಚಾರ್ಟ್ ಹಾಕ್ಬಿಟ್ಟು ಎ ಇಂದ ನಂದು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಎ ಅಂತ ಬರ್ತಿತ್ತು. ಆಶಾಲತಾ ಅಂದ ತಕ್ಷಣ ನಾನು ಫಸ್ಟ್ ಡೇ ನಾನು ಸ್ವೀಪ್ ಮಾಡಬೇಕು, ಗುಡಿಸ್ಬೇಕು ಕ್ಲಾಸ್ ರೂಮ್ಸು. ಅವಿಲಾನಲ್ಲಿ ಓದಿದ್ದು ಇವತ್ತು ನನಗೆ ಅಲ್ಲಿ ಜ್ಞಾಪಕ ಇದೆ, ಹೆಂಗೆ ನಾವು ಬೆಳವಣಿಗೆ ಆಯಿತು ಅಲ್ಲಿಂದ ಅಂತ. ಅಲ್ಲಿ ನನ್ನ ಹೆಸರು, ಇನ್ನೊಬ್ಬಳ ಹೆಸರು, 3 ಜನದ್ದು ಎ ಬಿ ಅನ್ನೋರು ಸೇರ್ಕೊಂಡು ನಾವು ಕಸ ಗುಡಿಸ್ಬಿಟ್ಟು ಸಾಯಂಕಾಲ 5 ಗಂಟೆ ಮೇಲೆ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿಂದ ನನಗೆ ಇನ್ಸ್ಪಿರೇಷನ್. ಆ ಒಂದು ದಿಟ್ಟಲ್ಲಿ ನನಗೆ ಬೆಳೆದಿದ್ದೆ. ಫ್ರಮ್ ದ ಬಿಗಿನಿಂಗ್ ಐ ವಾಸ್ ಲಿಟಲ್ ಬಿಟ್ ಒಂಥರ ಸೇವೆ ಮಾಡೋವಂಥದ್ದು. ಆಮೇಲೆ ವೆನ್ ಐ ಕಮ್ ಟು ದ ಕಾಲೇಜ್ ಲೈಫಿಗೆ ಬಂದಾಗ ಎವ್ರಿ ಇಯರ್ ನಾನೇ ರೆಪ್ರೆಸೆಂಟೇಟಿವ್ ಫ್ರಮ್ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂಡ್ 3 years ಡಿಗ್ರಿ. ಯಾವಾಗೂ ಅಷ್ಟೇ, ಅಲ್ಲೂ ಅಷ್ಟೇ, ಅಲ್ಲಿ ವಿಭಿನ್ನವಾದಂತ ಜನ ಇದ್ರು ಬ್ಯಾಂಗ್ಳೂರಲ್ಲಿ, ನಿಮ್ಗೆ ಗೊತ್ತಲ್ಲ, ಶೋ ಆಫ್. ಬಟ್ ನಾನು ಸಿಂಪಲ್. ನಮ್ಮ ಅಕ್ಕ ಡಾಕ್ಟ್ರು, ಅಕ್ಕನ ಮನೆಯಲ್ಲೇ ನಾನು ಬೆಳೆದಿದ್ದು. ಈವನ್ ದೇರ್ ನಾನು ಮಕ್ಕಳನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ಕೆಲಸಗಳು ಇದ್ಲು. ಆದ್ರೂ ಐ ಯೂಸ್ ಟು ಡೂ ಸಮ್ ಸೋಷಿಯಲ್ ವರ್ಕ್ ದೇರ್ ಆಲ್ಸೋ ಟು ಮೈ ಸಿಸ್ಟರ್. ಅವಾಗ ನಮ್ಗೆ ಸೋಷಿಯಲ್ ವರ್ಕ್ ಅನ್ನೋದು ಏನು ಗೊತ್ತಿಲ್ಲ ಮೇಡಮ್, ನಮ್ಗೆ ಏನು ಗೊತ್ತಿಲ್ಲ. ಬಟ್ ವಿ ಯೂಸ್ ಟು ಡೂ ಸಮಥಿಂಗ್ ಟು ದೇರ್, ಬಿಕಾಸ್ ನನ್ನ ಸಾಕ್ತಿದಾರಲ್ವಾ, ಐ ಮಸ್ಟ್ ಡೂ ಅಲ್ವಾ, ಮಾಡ್ಬೇಕಂತ. ಆ ಒಂದು ನಿಟ್ಟಿನಲ್ಲಿ ನಾನು ಹಂಗೆ ಮಾಡ್ತಿದ್ದೆ. ಶಾಲೆಯಲ್ಲೂ ಕಾಲೇಜಲ್ಲೂ ಅಷ್ಟೇ. ನಂದು ಫಸ್ಟ್ ಪರ್ಸನ್ನು ನಾನು ನಿಂತ್ಕೊಂಡ್ರೆ ಎಲ್ಲರೂ ನನಗೆ ಓಟು, ಹೈಯೆಸ್ಟ್ ಓಟೆ ಅಂದರೆ ನನಗೆ ಬೀಳ್ತಿತ್ತು. ಅಲ್ಲಿ ಕಾಲೇಜಲ್ಲಿ ಹೇಳಿದ್ನಲ್ಲ, ಬೇರೆ ಬೇರೆ ಜನ ಸಿಂಧುಗಳು ಇರ್ತಾರೆ, ಪಂಜಾಬಿಸ್ ಇರ್ತಾರೆ, ಮತ್ತೆ ಇನ್ನು ಬ್ಯಾಂಗ್ಳೂರ್ ಅಂದ್ರೆ ಗೊತ್ತಲ್ಲ, ಯುನೋ ಹೌ ಫಾಸ್ಟ್ ಇಟ್ ಈಸ್ ಅಂಡ್ ಆಲ್ಸೋ. ಆ ಥರ ಹೆಣ್ಮಕ್ಳೆಲ್ಲ ನಮ್ಮ ಕಾಲೇಜಲ್ಲಿ ಬರೋರು. ಅಲ್ಲಿ ನಾಗಂಬಾಳ ಅಂತ ಒಬ್ರು ಪ್ರಿನ್ಸಿಪಲ್ ಇದ್ರು. ಅವ್ರು ಹೇಳೋರು, ಅವರು ನನ್ನ ರೆಪ್ರೆಸೆಂಟೇಟಿವ್ ಮೀಟಿಂಗ್ ಕರೆದಾಗ ಅವ್ರು ಹೇಳೋರು, ನೀವು ಫಸ್ಟ್ ಪರ್ಸನ್, ನೀವೆಲ್ಲ ಚೆನ್ನಾಗಿ ನೀಟಾಗಿ ಬರಬೇಕು ಸ್ಕೂಲ್ಗೆ, ಒಂಥರ ತುಂಬ ವಲ್ಗರ್ ಆಗಿ ಡ್ರೆಸ್ ಎಲ್ಲ ಹಾಕೊಂಬರ್ಬಾರ್ದು. ಇದು ಬ್ಯಾಂಗ್ಳೂರು ಸಿಟಿನಲ್ಲಿ ಪಕ್ಕದಲ್ಲೇ ಜೆಂಟ್ಸ್ ಕಾಲೇಜ್ ಇದೆ, ಆಮೇಲೆ ನೀವು ಕಾಂಪೌಂಡ್ ಮೇಲೆ ಕೂತ್ಕೋಬಾರ್ದು ಒಂಥರ ಎಲ್ಲ ಹೇಳೋರು. ಆದರೂ ಇವೆಂದು ನಮ್ಮ ಸ್ಟೂಡೆಂಟ್ಸು ಕೂತ್ಕೊಳ್ಳೋರು, ಅರ್ಧಕ್ಕೆ ಬಟ್ಟೆ ಹಾಕೊಂಬರೋರು, ಆಮೇಲೆ ಇದು ಏನೋ ಬಂಕ್ ಮಾಡೋದು ಕಾಲೇಜು. ಈಗ ನಮ್ಮ ಕ್ಲಾಸಲ್ಲಿ 165 ಏನೋ ಇದ್ರು. ನಂದು ಸೈಕಾಲಜಿ ಸಬ್ಜೆಕ್ಟು. ನನ್ನ ಕ್ಲಾಸಲ್ಲಿ ಐ ಯೂಸ್ ಟು ಕಂಟ್ರೋಲ್ ಮೈ ನಮ್ಮ ಕಾಲೇಜಲ್ಲಿ ನನ್ನ ಸಬ್ಜೆಕ್ಟ್ ಇರೋರನ್ನ ನಾವು ಕಂಟ್ರೋಲ್ ಮಾಡ್ತೀವಿ ನಮ್ಮ ಕ್ಲಾಸಲ್ಲಿ. ಅವಾಗ ಏನಾಯ್ತು, ಹಿಂಗೆ ಅವರಂದ್ರು, ಆಶಾ ಅವರು ಸುಮ್ಗೆ ಅವಳು ಹಳ್ಳಿಯಿಂದ ಬಂದ. ಐ ಯೂಸ್ ಟು ವೇ ಡಿಫ್ರೆಂಟ್, ಐ ಮೀನ್ ಲಂಗ ದವಣೆನೂ ಇಲ್ಲ, ಲಂಗ ಫ್ರಾಕು ಆ ಥರ. ಆಮೇಲೆ ಮಿಡಿ ನಾನೇ ಹೊಲ್ಕೊಳ್ವೆ, ಐ ನೋ ಟೈಲರಿಂಗ್ ಸಮ್ ಲಿಟ್ಲ್ ಬಿಟ್. ಆ ಥರ ಎಲ್ಲ ಮಾಡ್ಕೊಂಡು ನನ್ನ ಇಚ್ಛೆ ಆ ಥರ ನಾನು ಹೋಗ್ತಾ ಇದ್ದೆ. ಈವನ್ ನನಗೆ ಎಂಜಾಯ್ ಮಾಡೋಕ್ಕೂ ನಮ್ಮ ಅಕ್ಕನೇ ದುಡ್ಡೆಲ್ಲ ಕೊಡೋರು. ಬಟ್ ಐ ಡಸಂಟ್ ಲೈಕ್, ಅದೆಲ್ಲ ನಂಗೆ ತಗೊಳಕ್ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಅವ್ರಿಗೆ ಬರ್ಡನ್ ಕೊಡೋದು ಅಂತ. ಈಗ ಈ ಸಮಾಜ ಸೇವೆ ಅನ್ನುವಂಥದ್ದು ವಿಷಯಕ್ಕೆ ನಾವು ಬಂದ್ರೆ, ಬಹುಶಃ ಬಾಲ್ಯದ ಈ ವಾತಾವರಣ ನಿಮ್ಮನ್ನ ಪ್ರೇರೇಪಿಸಿರ್ಬೋದು ಸಮಾಜ ಸೇವೆಯ ಕಡೆಗೆ. ಯಾವಾಗಿದಿಂದ ಒಂದು ಹಂತದ ನಂತರದಿಂದ ಈ ಸಮಾಜ ಸೇವೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಮುಂದುವರಿತು? ಬಂದಿದ್ದು ಒಂದು 1990. ನಾನು ಬಂದಿದ್ದೆ ಹಾಸನದಿಂದ 87ಗೆ ಬಂದೆ. ಆವಾಗಿಂದ ನನಗೆ ಹೇಳಿದ್ರು, ಇಲ್ಲೊಂದು ಸಮಾಜ ಇದೆ, ಅಲ್ಲಿಗೆ ಸೇರ್ಕೊಂಬಿಡಿ ನೀವು. ಇಲ್ಲಿ ಇವಾಗ ಹೆಂಗೋ ಹಾಸನ ತುಂಬ ಆಕ್ಟಿವ್ ಆಗಿದೆ. ಆಮೇಲೆ ಯೂಸ್ ಟು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಅಲ್ಲೋದಾಗೂ ಅಲ್ಲೆಲ್ಲ ಹುಡುಗಿರು ಇದೇ ಊರವರು ಸಾಮಾನ್ಯ. ಆಮೇಲೆ ಬೇರೆ ಇವರೆಲ್ಲ ಜೆಂಟ್ಸ್ ಅಡ್ವೊಕೇಟ್ಸು ಇಲ್ಲೇ ಇರೋರು ಅನ್ನೋರು. ಆಶಾ ಮೇಡಮ್, ನೀವು ಹೋಗಿ ಅಲ್ಲಿ ಸೇರ್ಕೊಳ್ಳಿ, ಗೌಡ್ರಿಗೆ ಹೇಳಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂತ ಇನ್ಸ್ಪೈರ್ ಮಾಡೋದು. ನಾನು ಹೋಗಿ ಸೇರ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಈವನ್ ಅಲ್ಲಿ ಕೋರ್ಟ್ ಮುಗಿಸ್ಕೊಂಡು ಅಡ್ಜಸ್ಟ್ಮೆಂಟ್ ತಗೊಂಡು ಇಲ್ಲಿಗೆ ಬರುವೆ, ಕೋರ್ಟ್ ಹತ್ರ ಇದಕ್ಕೆ ಸಮಾಜಕ್ಕೆ ಬರುವೆ. ಅಲ್ಲಿ ಅಧ್ಯಕ್ಷರು ತುಂಬಾ ವಯಸ್ಸಾದವ್ರು ಇದ್ರು, ಪಾರ್ವತಮ್ಮ ಅಂತ. ಅಯ್ಯೋ, ಅಯ್ಯಮ್ಮನ ಅನ್ಕೊಂಡ್ರೆ ಅಷ್ಟಿಷ್ಟ. ಐ ವಾಸ್ ಲಿಟಲ್ ಬಿಟ್ ಪ್ಲಮ್ಮಿ,
ದಪ್ಪಕ್ಕೆ ಗುಂಡಿಗೆ ಇದ್ದೆ ಅನ್ಸುತ್ತೆ. ಯಮ್ಮನಿಗೆ ತುಂಬಾ ಇಷ್ಟ ನನ್ ಕಂಡ್ರೆ. ನೀನ್ ಲಾಯರ್, ಆ ಕೋಟ್ ಬೇರೆ ಹಾಕೊಂಡ್ ಬರ್ತಿದ್ದೆ, ಹೋಗ್ತಿದ್ದೆ ಅಲ್ಲಿಗೆ. ಅವತ್ತು ತಿರ್ಗಾ 3 ಗಂಟೆಗೆ ಅಲ್ಲಿಗೆ ಹೋಗುವೆ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಸುಮ್ಮನೆ ಎಲ್ಲ ಕಮಿಟಿ ತರ ಮಾತಾಡ್ಕೊಂಡು ಅಲ್ಲಿಗೆ ಹೋಗುವೆ. ಏನೇ ಮಾಡ್ಬೇಕಾದ್ರೆ ನನ್ನ ಮಾತು ಕೇಳೋರು ಅವರು. ಬಿಕಾಸ್ ಸಮಥಿಂಗ್ ಶಿ ಹ್ಯಾಸ್ ಲರ್ನ್, ಶಿ ನೋ ಶಿ ಇಸ್ ಎಲ್ಡರ್ಲಿ, ಐ ಮೀನ್ ಎಲ್ಡರ್ಲಿ ಇನ್ ಎಜುಕೇಶನಲ್ ಎಲ್ಡರ್ಲಿ ಪರ್ಸನ್ ಅಂತ. ದೇ ಯೂಸ್ ಟು ಗಿವ್ ರೆಸ್ಪೆಕ್ಟ್. ನನ್ಗೆ ಅದೊಂದು ಖುಷಿ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ಯಾರು ಓದಿರ್ಲಿಲ್ಲ ಜಾಸ್ತಿ. ದೇನೋ ಓನ್ಲಿ ಅಡುಗೆ ಮನೆಗೆ ಹೋಗೋದು ಮಾಡೋದು ಅಂತ. ನಾನು ಹೇಳುವೆ, ಮೇಡಮ್ ಇದೆಲ್ಲ ಮಾಡೋಣ, ಈಗ ಫಾರಿನ್ ಅವರು ಈಗ ಸ್ಟಿಚಸ್ನ ಅಮ್ಮ ವಯಸ್ಸಾಗಿತ್ತು, ಅವ್ರಿಗೂ ತುಂಬಾ ವಯಸ್ಸಾಗಿತ್ತು. ಅವರು ಒಂದು ಥ್ರೆಡ್ ವರ್ಕ್ ಅಲ್ಲಿ ಇದನ್ನ ಮಾಡೋರು, ಪಿಲೋ ಕವರ್ಸ್. ಆ ಕವರ್ನ ಡೆನ್ಮಾರ್ಕ್ಗೆ ಕಳಿಸ್ತಾ ಇದ್ರು, ಆಮೇಲೆ ಕೊಡೈಕೆನಾಲ್ ಕಳಿಸ್ತಾ ಇದ್ರು. ನಾನು ನೀವು ಯಾಕೆ ಇದು ಮಾಡ್ತೀರಾ, ಹೋಗೋಣ. ನಾನು ಸ್ವಲ್ಪ ಇಂಗ್ಲೀಷ್ ಎಲ್ಲ ನಾನು ಓದ್ತಿದ್ದೆ, ಗೊತ್ತಿತ್ತು. ಅವ್ರು ಏನಾದರೂ ಸೆಂಡ್ ಮಾಡಿದಾಗ ನನ್ನ ಹತ್ರ ಓದಿಸ್ಕೊಳ್ಳೋ. ನಮ್ಮ ಸೆಕ್ರೆಟ್ರಿನೂ ಎಜುಕೇಟೆಡ್, ನಮ್ಮ ಕಾಲೇಜಲ್ಲೇ ಓದಿದ್ದ ಅಮ್ಮನು, ಮೀರಾ ರಾವ್ ಅಂತ. ಅವರು ಸ್ವಲ್ಪ ಇನ್ಸ್ಪೈರ್ ಮಾಡೋರು. ಇಬ್ಬರು ಹೋಗಿ ಅದನ್ನ ತಗೊಂಡೋಗಿ VRL ಕೊಟ್ಬಿಟ್ಟು, ನಂದು ಕಾರ್ ಇತ್ತು, ಒಂದು ಆರ್ಡಿನರಿ ಕಾರ್ ಇತ್ತು, ನಮ್ಮ ಮನೆಯವ್ರು ತಗೊಂಡಿದ್ರು ಫಸ್ಟ್ ಟೈಮೇ. ಅವರು ನಾವು ಹಾಸನದಿಂದ ಬಂದಾಗ ಆ ಕಾರಲ್ಲಿ ಹೋಗಿ ಹಾಕ್ಬಿಟ್ಟು ತಿರ್ಗಾ ಬಂದು ಅವರು ಬಿಲ್ ಕೊಟ್ಟರೆ ತಗೊಂಡ್ಬಂದು ಹಿಂಗೆ ಅದನ್ನ ಜಾಸ್ತಿ ಮಾಡಿಕೊಂಡು, ಮತ್ತೆ ಅಲ್ಲಿ ಭಜನೆ ನಡೀತಾ ಇತ್ತು ನಮ್ಮ ಸಮಾಜದಲ್ಲಿ. ಎಲ್ಲ ಮಕ್ಕಳು ಒಂದು 10 ಜನ ಬರೋರು ಅಷ್ಟೇನೆ. ಅವಾಗ ನಾಲೆಲ್ಲ ಹೋದ್ಮೇಲೆ ಎಲ್ಲ ಜಾಸ್ತಿ ಜನ. ಆಮೇಲೆ ಒಂದು ಶಿಶುಪಾಲನಾ ಕೇಂದ್ರ ಅಲ್ಲೇ ಮಾಡಿದ್ವಿ, ಅದೇ ಬಿಲ್ಡಿಂಗ್ ಅಲ್ಲಿ. ಇವತ್ತು ಇದೆ, ಇನ್ನೂ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ನಮ್ಮ MLA, ex-MLA ಅವ್ರು ಸತ್ತೋಗಿದ್ದಾರೆ. MLA ಟ್ವೈಸ್ ಶಿ ಹಸ್ ವಿನ್ ಇನ್ ಇದರಲ್ಲಿ. ಅವರು MLA ಆಗಿದ್ರು. ಅವರು ಆ ಬಿಲ್ಡಿಂಗ್ ಕಟ್ಸಿ, ಶಿ ಇಸ್ ದ ಫೌಂಡರ್ ಫಾರ್ ದಟ್ ಇದಕ್ಕೆ, ಸಮಾಜಕ್ಕೆ. ಇವತ್ತು ಇದೆ. ಅಲ್ಲಿಂದ ನಂಗೆ ಸ್ಟಾರ್ಟ್ ಆಯ್ತು ಹಿಂಗೆಲ್ಲ ಬರ್ಸೋದು. ಅವಾಗ ಇನ್ನೇನು ಗೊತ್ತಿರಲಿಲ್ಲ. ಅರ್ಕೆರೆಯಲ್ಲಿ ನಾನು ಬೆಳೆದಿದ್ದಾಗ ಒಂದು 2 years ಇದ್ದೆ ಅಷ್ಟೇ ಮೇಡಮ್. ನಾನು ಅರ್ಕೆರೆಯಲ್ಲಿ 2 ವರ್ಷ ನಾನು ಡಿಗ್ರಿ ಮಾಡಿ ಇಲ್ಲಿ ಬಂದೆ. ನನಗೆ ಸೆಕೆಂಡ್ ಇಯರ್ LLB ನಲ್ಲಿ ನಂಗೆ ಮದುವೆ ಮಾಡಿಬಿಟ್ರು. ಆ 1 year ಅಲ್ಲಿ ಹಿಲಿ ನಿಯಂತ್ರಣ ಡೆಲ್ಲಿಯಿಂದ ಬಂದಿದ್ರು. ಡೆಲ್ಲಿಯಿಂದ ಬಂದು ಈ ಹಳ್ಳಿಗಳಲ್ಲಿ ಇದು ಕಟ್ಟೋದು, ಗೂಡು ಕಟ್ತಾರೆ, ಭತ್ತ ಎಲ್ಲ ತುಂಬೋದಕ್ಕೆ, ಶೇಖರಣೆ ಮಾಡೋಕ್ಕೆ, ಅದು ಸ್ಟೋರೇಜ್ ಅಂತ. ಅದನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ಅರ್ಕೆರೆ ಫುಲ್. ಅವಾಗ ನಮ್ಮನ್ನೆಲ್ಲ ಸೇರಿಸಿ ಅವರು ಒಂದು ತಿಂಗಳಿಗೆ 1 day ಅಂತ ಹೇಳಿ 1 dayಗೆ 100 rupees ಕೊಡೋರು. ಎಲ್ರೂ ಸೇರಿಸಿ ಮಾಡ್ತಿದ್ವಿ ಅದನ್ನ. ಎಲ್ಲ ಎಲ್ಲಿರ್ತಾರೋ ಮೂಲೆಯಲ್ಲಿರೋ ಹುಡುಗಿರನ್ನೆಲ್ಲ ಕರೆಯೋದು. ಅವರು ಕಳಿಸ್ತಾ ಇರ್ಲಿಲ್ಲ. ಅವಾಗ ನಾಟಕ ಆಡ್ಬೇಕಾಗಿತ್ತು. ನಾಟಕ ಆಡೋಣ ಅಂತ, ರತ್ನಾಳ ಮದುವೆ ಅಂತ. ಅವಳು ಡ್ರೈವರ್ಸ್ ಇದು ಡೌರಿ ಕೊಡ್ಬೇಕು. ಅವಾಗ ಡೌರಿ ಕೊಡದೇ ಇರೋದಕ್ಕೆ ಅವ್ರ ಅತ್ತೆ ಚೆನ್ನಾಗಿ ಹಿಂಸೆ ಕೊಟ್ಟು ಓಡಿಸ್ಬಿಟ್ಟಿರ್ತಾಳೆ ಕತೆ. ಅದಕ್ಕೆ ಡ್ರಾಮಾ ಮಾಡಿದ್ವಿ. ಡ್ರಾಮಾನು ಅದೆಲ್ಲೆಲ್ಲಿ ಹೋಯ್ತು ಗೊತ್ತಾ, ಮಂಡ್ಯ ಡಿಸ್ಟ್ರಿಕ್ಟ್ಗೂ ಹೋಯ್ತು ಅದಕ್ಕೆ ಡ್ರಾಮಾ. ನಾವು ಬರ್ದಿರೋ ಸ್ವಂತ ಬರ್ದು ಡ್ರಾಮಾ ಆಡಿದ್ದು ಮಂಡ್ಯ ಡಿಸ್ಟ್ರಿಕ್ಗೂ ಹೋಯ್ತು. ನಮ್ದು ಯೂತ್ ರ್ಯಾಲಿಲು ಫಸ್ಟ್ ಪ್ರೈಸ್ ಬಂದು ನನಗೆ ಇಂಡಿವಿಜುವಲ್ ಪ್ರೈಸೇ ಕೊಟ್ಟಿದ್ದಾರೆ. ಅದು ನನ್ನ ಹತ್ರ ಇನ್ನೂ ಇದೆ. ಆ ಥರ ಎಲ್ಲ ನನಗೆ ಅಲ್ಲಿ ಬಂದಿದ್ದು. ಅರ್ಕೆರೆಯಿಂದ ಸ್ಟಾರ್ಟಿಂಗ್ ನನಗೆ ರಂಗನಾಯ್ಕಿ ಇದು, ಅದು ರಾಜರಾಜೇಶ್ವರಿ ಯುವತಿ ಮಂಡಳಿ ಅಂತ ಕಟ್ಕೊಂಡು ಅಲ್ಲಿಂದ ಬಂದೆ. ಆಮೇಲೆ ನಮ್ಮನೆಯವರು ಯುವತ್ ಸಂಘಕ್ಕೆ ಫೆಡರೇಷನ್ನಲ್ಲಿ ಅಧ್ಯಕ್ಷರು. ಆ್ಯಕ್ಚುಲಿ ಹಂಗೆ ಅವ್ರನ್ನ ಕೇಳಿನೇ ನಾವು ಆಟ ಆಡ್ಸುವ. ನೋಡಿ, ಅವಕ್ಕೆ ರಿಪಬ್ಲಿಕ್ ಡೇ ಅಂದರೆ ಏನು ಗೊತ್ತಿಲ್ಲ, ಇಂಡಿಪೆಂಡೆನ್ಸ್ ಡೇ ಅಂತ ಏನು ಗೊತ್ತಿಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಏನು ಗೊತ್ತಿರಲಿಲ್ಲ ಮೇಡಮ್. ಅವರೆಲ್ಲ ಓದೇ ಇಲ್ಲ. ವಯಸ್ಕರ ಶಿಕ್ಷಣ ಸ್ಟಾರ್ಟ್ ಮಾಡಿದೆ. ಅಲ್ಲೊಂದು ರಾಮ ಮಂದಿರ ಇತ್ತು, ಅದು ಸ್ಲೇಟು ಬೆಟ್ಟಲ್ಲ ಎನ್ಬೇಕು ಇವರೇ ಕೊಡಿಸಿದ್ರು ನಮ್ಮ ಮನೆ. ನಾವು ಇನ್ನೂ ಮದುವೆ ಆಗಿರಲಿಲ್ಲ. ಆಮೇಲೆ ನಾನು ಅವ್ರನ್ನ ಇಷ್ಟಪಟ್ಟು ನಾವು ಅದನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಅವಾಗ ಏನು ಫೋನ್ ಇಲ್ಲ, ಏನಿಲ್ಲ, ಸುಮ್ಮನೆ ಮಾತಾಡೋದು. ಇಲ್ಲಿ ಅವರು ಲಾಯರ್ ಅಡ್ವೊಕೇಟ್ ಆಗಿದ್ರು. ಆಗಲೇ 5 years ಅವರು ಪ್ರಾಕ್ಟೀಸ್ ಆಗಿತ್ತು ಅವ್ರದ್ದು. ಒಂದು 7 ವರ್ಷನೇ ಆಗಿತ್ತು. ಅವಾಗ ಎಕ್ಸಾಮ್ ತಗೊಂಡಿದ್ದು. 7 ವರ್ಷ ಮಿನಿಮಮ್ ಆಗಿರ್ಬೇಕಾಯ್ತು ಒಂದು ಜಡ್ಜ್ ಆಗಬೇಕಾದ್ರೆ, ಎಕ್ಸಾಮ್ ಬರೀಬೇಕಾದ್ರೆ. ಹಂಗಾಗಿ ಅವ್ರು ಪಾಸ್ ಆಗಿ ಇಮಿಡಿಯೇಟಾಗಿ ನನ್ನ ಮದುವೆ ಮಾಡ್ಕೊಂಡು ಧರ್ಮಸ್ಥಳದಲ್ಲೇ ಮದುವೆ ಮಾಡಿ. ಇಬ್ರು ವಿ ಆರ್ ಪೂರ್ ಕಂಡೀಷನ್, ನೋ ಮನಿ ನಥಿಂಗ್. ನಾವು ಕರಿಬೇಕಾದ್ರೆ ನನಗೂ ಜನ ಇದ್ದಾರೆ, ನಿನಗೂ ಜನ ಇದ್ದಾರೆ. ನಮ್ಮಪ್ಪ ಚೇರ್ಮನ್ನು ಊರಿಗೆ, ಹಂಗೆಲ್ಲ ಇದ್ದಾರೆ. ಬೇಡ, ವಿ ವಿಲ್ ಹ್ಯಾವ್ ಎ ಸಿಂಪಲ್ ಮ್ಯಾರೇಜ್ ಅಂತ ಹೇಳಿ ಧರ್ಮಸ್ಥಳ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದೆ. ನಮ್ಗೆ ಒಂಥರ ಮಂಜುನಾಥನೇ ನಮ್ಗೆಲ್ಲ ಇದು ಮಾಡಿದ್ದು ಅಂತ ನಾನು ರಿಯಲಿ ಐ ಪ್ರೇ ಫಾರ್ ಹಿಮ್ ಡೈಲಿ. ಐ ಆಮ್ ರಿಯಲಿ, ವಿ ಆರ್ ಆಲ್ ದ ಡಿವೋಟಿ ಫಾರ್ ಹಿಮ್. ನಮ್ಮ ಮಕ್ಕಳಿಂದ ಹಿಡಿದು ನಾವೆಲ್ಲ ಅವನ್ನ ದಿನ ನಾವು ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿಂದ ಬಂತು ನಮ್ದು ಯುವತಿ ಮಂಡಳಿಲಿ. ಅಲ್ಲಿ ಗದ್ದೆ ಓಡಿಸ್ದೆ, ಕೆಸರು ಗದ್ದೆ ಓಟ.
ನಿಮ್ಗೆ ಗೊತ್ತಾ ಅಂದ್ರೆ ಕೆಸರು ಗದ್ದೆಯಲ್ಲಿ ಹೆಂಗೆ ನಾನು ಮಾಡಿದೆ ಅಂದ್ರೆ ಆಶಕ್ಕ ಬಂದ್ರೆ ಹೋಗ್ತೀನಿ ಅನ್ನೋರು. ಆಶಾ ಅವ್ರ ಮನೆಯವರು ಅಂದ್ರೆ ಆಶಾ ನೀನ್ ಹೋದ್ರೆ ಕಣವ ಕಳ್ಸೋದು ನನ್ನ ಮಗಳನ್ನ ಅನ್ನೋರು. ಹಾಲ್ ಕರೆಯೋ ಸ್ಪರ್ಧೆ, ಎಷ್ಟೋ ಜನಕ್ಕೆ ಅಕ್ಷರ ಬರೆಯೋ ಅಭ್ಯಾಸ, ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಹೆಂಗ್ ಆಡ್ಬೇಕು ಅನ್ನೋದು ಅದೆಲ್ಲ ಕಲಿತು ಇನ್ಸ್ಪೈರ್ ಮಾಡ್ಕೊಂಡಿದಾರ ಆ ಊರಲ್ಲಿ. ನಾನು ಅಲ್ಲಿ ನನ್ನ ತಾಯಿ ಮನೆಯಿಂದನೇ ನನಗೆ ಇನ್ನೂ ಹೆಚ್ಚಿಗೆ ಬಂದಿದ್ದಲ್ಲಿ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅದೇ ಹೇಳಿದ್ನಲ್ಲಿ ಇದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಹೆಣ್ಮಕ್ಳಿಗೆ ಡ್ಯಾನ್ಸ್ ಆಡೋದು ನನಗ್ ಬರಲ್ಲ ಆಡಕ್ಕೆ, ಅವರಿಂದ ಅವ್ರು ಚೆನ್ನಾಗ್ ಆಡ್ತಾರೆ, ಎಲ್ಲ ಬುದ್ಧಿವಂತರೆ, ನನಗೆ ಹೇಳ್ಕೊಡ್ತಾರೆ. ಅವ್ರಿಗೆ ಇದಿಲ್ಲ, ಗೊತ್ತಿಲ್ಲ ಯಾರು ವೇದಿಕೆ ಬರ್ಬೇಕಲ್ವಾ, ನನ್ನಿಂದ ಆದ್ರೂ ಬರ್ಲಿ ಅಂತ. ಈಗ ನಾನು ಅಷ್ಟೇ, ಈಗ ಒಂದ್ ಡ್ರಾಮಾ ಬರೆದ್ರೆ ನಂದೇನ್ ಜಾಸ್ತಿ ಪಾತ್ರ ಇರಲ್ಲ, ಅವ್ರಿಗೆ ಬಿಡ್ತೀನಿ. ದೇ ಆರ್ ದಿ ಬೆಸ್ಟ್ ಆಕ್ಟರ್ ನಾನು ಹೇಳ್ಬೇಕಾದ್ರೆ. ಅಂದ್ರೆ ಅವ್ರಿಗೆ ಏನು ಗೊತ್ತಿರ್ಲಿಲ್ಲ ಮೊದ್ಲಿಂದ. ಈಗ ನಾನ್ ಆಡ್ತೀನಿ ಅಂತ. ಸೊ ಆ ಇನ್ಸ್ಪಿರೇಷನ್ ತೋರ್ಸಿದ್ ನಾನೇ ಐ ಕ್ಯಾನ್ ಪ್ರೌಡ್ಲಿ ಕ್ಯಾನ್ ಸೇ ಮೈ ಸೆಲ್ಫ್, ಯಾಕಾರ ಮಾಡಿದ್ದೀನಿ ಅಂತ. ಹಂಗೆಲ್ಲ ಆಗಿ ಇಲ್ಲಿ ಇವಾಗ ನನ್ನ 90ಗೆ ಕರೆಕ್ಟಾಗಿ ಹೋಗ್ತಾ ಇದೆ. ನಾನೇ ಮೆಂಬರ್ ಆದೆ. ಆಮೇಲೆ ತಿಂಗಳು ನಾನೇ ಸ್ವಲ್ಪ ಹೇಳುವೆ, ಈ ದಿನ ಕೂತ್ಕೊಂಡ್ರು ಮೀಟಿಂಗಲ್ಲಿ ಯಾವ ಮಹಿಳಾ ದಿನಾಚರಣೆ ಮಾಡೋಕು ಅಂತ ಅವ್ರಿಗೇನು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲೂ ಅಷ್ಟೇ, ನಮ್ಮ ಪಟ್ಟಣನೂ ಅಷ್ಟೇ ವೀಕ್ ಆಗಿತ್ತು. ಆದ್ಮೇಲೆ ಸ್ವಲ್ಪ ನಾವು ಅವರು ಎಲ್ಲ ಸೇರ್ಕೊಂಡು, ದಮಯಂತಿ ಅವರು ಬರ್ತಿರ್ಲಿಲ್ಲ, ಅವ್ರಿಗೆ MLA ಬರ್ತಾ ಇರಲಿಲ್ಲ, ಯಾವತ್ತೋ ಒಂದ್ ದಿವಸ ಬರೋರು. ಬಟ್ ಶಿ ಈಸ್ ಎಜುಕೇಟೆಡ್, MA ಇನ್ ಲಿಟ್ರೇಚರ್ ಮಾಡಿದ್ರು ಇಂಗ್ಲೀಷಲ್ಲಿ. ಅವ್ರು ಭಾರಿ ಆಕ್ಟಿವ್ ಆಗಿರೋರು. ಹಂಗಾಗಿ ಅವರು ನಮ್ಮ ಜೊತೆಲಿ ಯಾವಾಗಾದ್ರೂ ಮೀಟಿಂಗ್ ಹೋದಾಗ ಬಂದು ಹೇಳೋರು ನಮ್ಗೆಲ್ಲ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಅಲ್ಲಿ ಒಂದು ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಫಸ್ಟ್ ಅಂದ್ರೆ ಇವರು CPC ಪಾಲಿಟೆಕ್ನಿಕ್ ನೋಡಿ ಮೇಡಮ್, ಅದು ಸ್ಟಾರ್ಟ್ ಆಯ್ತು. ಹೆಂಗ ಆಯ್ತು ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಟೈಪಿಂಗು, ಟೈಲರಿಂಗು ಎಲ್ಲ ನಮ್ಗೆ ಫ್ರೀ ಕೋಚಿಂಗು. ಬಟ್ ಪಂಕ್ಚುಯಲ್ ಆಗಿರ್ಬೇಕು, ಅವ್ರು ತುಂಬಾ ಸ್ಟ್ರಿಕ್ಟು. ಒಬ್ಬರು ಒಂದ್ ದಿವಸ ಆಬ್ಸೆಂಟ್ ಆಗ್ಬಾರ್ದು, ಆ ಥರ ಅದು. ಆಮೇಲೆ ಕೊನೆಗೆ ನಾವು ಅದನ್ನ ನಿಭಾಯಿಸಿ ದೊಡ್ಡ ಹಾಲ್ ಇದೆ, ಅಲ್ಲಿ ಹಾಲಲ್ಲಿ ಅವರೇ ಮಿಷಿನ್ ಎಲ್ಲ ತಂದು ಟೈಪಿಂಗ್ ಕಲಿಸಿದ್ರು. ಜೂನಿಯರ್ 6 ತಿಂಗಳಿಗೆ ಜೂನಿಯರ್ ಪಾಸ್ ಆಗಬೇಕು ಅಂತ. ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಕೊನೆಗೆ NYK ನಮಗೆ ನೆಹರು ಯುವ ಕೇಂದ್ರ ಅವರು ನನಗೆ ಬಂದಾಗ ನಮ್ಮ ಮನೆಯವ್ರ ಫ್ರೆಂಡ್ ಅವರೇ ಫೌಂಡರೇ ನಮ್ಮ ಮನೆಯವರು. ಅದಕ್ಕೆ ಅಲ್ಲಿ ಇನ್ನೂ ಕಲ್ಲಲ್ಲಿ ಅವ್ರ ಹೆಸರಿದೆ. ಹಂಗಾಗಿ ಪುಟ್ಟಗೌಡ್ರೆ ಅದೇನು ಪಾಪ ನಂಗೆ ಕೇಳ್ತಾ ಇರಲಿಲ್ಲ, ಇವತ್ತಿ ಮಳ್ಳಿಗೆ ಹೆಲ್ಪ್ ಮಾಡಿ ಅಂತ. ಅವರೇನವರು ಅವರು ಕೋಆರ್ಡಿನೇಟ್ರು ಅಂತ ಇದ್ರು. ಅವರಂತೂ ಸುರೇಶ್ ಅಂತ ಫಸ್ಟ್ ಇದ್ದಿದ್ದು. ಅವರಂತೂ ತುಂಬ ಇಷ್ಟಪಡೋರು. ಮಾಡೋಣ ಅಂತ ಹೇಳಿ ಲ್ಯಾಟಿನ್ ಕೊಟ್ಟರು ವಯಸ್ಕರ ಶಿಕ್ಷಣ ಕಲಿಯೋಕ್ಕೆ. 2 ಲ್ಯಾಟಿನ್ ಹಳ್ಳಿಗೆ ಕೊಡೋರು. ಅರ್ಕೆರೆಯಲ್ಲಿ ರಾಮಂದ್ರ ಐತೆ, ಮೇಲ್ಗಡೆ ನೀವು ಹೋಗಿಲ್ಲ ಕಡೆ ರಾಮ ಅಲ್ಲಿದೆ, ಅಲ್ಲಿ ಲ್ಯಾಟಿನ್ ಕೊಟ್ಟರು. ನಮಗೆ ಕರೆಂಟ್ ಇಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಲ್ಯಾಟಿನ್ ಇಟ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ವಿ. ಆಮೇಲೆ ಮಿಷಿನ್ ಕೊಟ್ಟರು, 2 ಮಿಷಿನ್ ಫ್ರೀಯಾಗಿ ಕೊಟ್ಟರು ನಮಗೆ. ಮಿಷಿನ್ ಇದು ಮಾಡಿ ಟೈಲರಿಂಗ್ ಕಲಿಸಿ ನಂಗೆ ಬರ್ದೇ ಹೋದ್ರು ನನ್ಗೇನು ಬರ್ತದೆ ಅದು ಹೇಳ್ಕೊಡೋದು. ಅವಾಗ ಕುಳಿತು ಅವಾಗ ಗುಡ್ಡೆ ಹಾಕಕ್ಕೆ ಬರ್ತಿರ್ಲಿಲ್ವಂತೆ. ಗುಂಡಿ ಹಾಕೋದು ನಾನು ಬೆಂಗಳೂರಲ್ಲಿ ಕಲ್ತಿದ್ದೆ, ಟೈಲರಿಂಗ್ ಎಲ್ಲ ಕಲಿಯುತ್ತಿದ್ದೆ, ಬಟ್ ಫುಲ್ ಮಾಡಿರ್ಲಿಲ್ಲ. ಈ ಗುಂಡಿ ಹಾಕೋದು, ಇದು ಕಾಚ ಗುಂಡಿ ಅಂತಾರಲ್ಲಿ, ಈ ಥರ ಎಲ್ಲ ಹೊಳೆಯೋದು ಅವ್ರಿಗೆಲ್ಲ ತೋರಿಸ್ಕೊಡುವೆ. ನಮ್ಮನೇಲೆ ಅದೇ ಒಬ್ಬರಿಗೆ ಇದಾದ್ರೆ ಮೆನ್ಸಸ್ ಆದ್ರೆ ಹೋಗಂಗಿಲ್ಲ ದೇವಸ್ಥಾನಕ್ಕೆ. ನಮ್ಮನೇಲೆ ಅವ್ರನ್ನೆಲ್ಲ ಕೂರಿಸ್ಕೊಂಡು ನಮ್ಮ ತಂದೆಯವರು, ಅಯ್ಯೋ ಯಾಕಮ್ಮ ಹಿಂಗೆ ಕರ್ಕೊಂಬಂದು ಕೂರಿಸ್ಕೊತೀವಿ, ಎಲ್ಲ ತುಂಬ ಹತ್ರ ಇತ್ತು ಮನೆಗೂ ದೇವಸ್ಥಾನಕ್ಕೂ. ಇದನ್ನ ವೈರಲ್ಲಿ ಬ್ಯಾಗ್ ಹೊಲಿಯೋದು, ಬ್ಯಾಗ್ ಹಾಕೋದು, ಅದೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ ಮೇಡಮ್ ನಾನು. ಅಲ್ಲಿಂದನೇ ಹೆಣ್ಮಕ್ಳನ್ನ ಅವೇರ್ನೆಸ್, ಅವ್ರಿಗೆ ಹೊಲಿಸೋದು ಎಲ್ಲರಿಗೂ ಓಡಿಸಿ ಸರ್ಟಿಫಿಕೇಟು ಕೊಡ್ತಿದ್ವಿ. ಅಲ್ಲಿ ಇನ್ನೂ ಒಂದು ಸಂಘ ಇದೆ ಮಂಡ್ಯಕ್ಕೆ, ನಾನು ಅಲ್ಲೂ ಮೆಂಬರ್ ಆದೆ. ಇವತ್ತು ಇದೆ ವಿವಿಧೋದ್ದೇಶ ಸಹಕಾರ ಸಂಘ ಅಂತ. ವಿವಿಧೋಶ ಏನಾದರೂ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಯಾರಾದ್ರೂ ತಂದರೆ ಒಂದಿದ್ರೆ ಇದ್ದಾಗ ತೊಗೊಳೋದು ನಾವೇ. ಮಾರ್ಕೆಟಿಂಗ್ ಅವರಿಂದ ತೊಗೊಂಡು ಮಾರೋದು. ಅರ್ಕೆರೆನೂ ಅದು ಒಂದು ಬ್ರಾಂಚ್ ನಮ್ದು, ಅರ್ಕೆರೆಲೂ ಒಂದಿತ್ತು ಅವಾಗ. ಅಲ್ಲಿ ಇದು ಸೊಸೈಟಿ ನಡೆಸ್ತಾ ಇದ್ದಾರೆ ಕೆಳಗಡೆ ಅರ್ಕೆರೆಯಲ್ಲಿ. ಹಂಗಾಗಿ ಇದು ಹೆಣ್ಮಕ್ಳಿಗೆ ಹೆಂಗೆ ಬೆಳೀತು ಅಂದರೆ, ನಿಜ ಹೇಳ್ಬೇಕಾದ್ರೆ ಒಳಗಡೆನೇ ಇದ್ರು ಹೆಣ್ಮಕ್ಳು, ಈಚೆ ಬರ್ತಿರ್ಲಿಲ್ಲ. ನಮ್ಮ ಅರ್ಕೆರೆಯಲ್ಲಿ ಕುಗ್ರಾಮ ಅದು, ಈಗ ಅಷ್ಟು ಚೆನ್ನಾಗಿ ಹಬ್ಬಿರೋದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಮ್ಮ, ಈಗ ನೀವು ಆ ಪೀರಿಯಡ್ ನಲ್ಲಿನ ವಿಷಯಗಳ ಬಗ್ಗೆ ಮಾತಾಡ್ತಾ ಬಂದ್ರಿ. ಸದ್ಯಕ್ಕೆ ಸಮಾಜ ಸೇವೆ ಅನ್ನುವಂಥದ್ದು ಯಾವ ಯಾವ ರೀತಿಯಲ್ಲಿ ನಿಮ್ಮ ಕಡೆಯಿಂದ ನಡೀತಾ ಇದೆ? ಈಗ ಸದ್ಯಕ್ಕೆ ಅಂದ್ರೆ ಫಸ್ಟ್ ಟೈಲರಿಂಗ್ ನಡೀತಿದೆ. ಅವ್ರು ಸ್ವಯಂ ಉದ್ಯೋಗ ಅಂದ್ರೆ ನನ್ಗೆ ಬ್ಲೌಸ್ ಹೊಲಿಲೇಬೇಕು ಅವರು, ಅಥವಾ ಇನ್ನೇನಾದ್ರೂ ಕುಚ್ಚಾಕೋದು, ಅದರಿಂದ ಅವ್ರಿಗೆ ಬೇಕಾದಷ್ಟು ದುಡ್ಡು ಬರುತ್ತೆ. ಅಮ್ಮ, ಈಗ ನಾನು ನಿಮ್ಮಲ್ಲಿ ಮೂಲವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಭಾರತ ಅಂತ ಹೇಳಿದ್ರೆ ನಮ್ಮಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಆರ್ಥಿಕವಾಗಿ ನಾವು ಬಹಳ ಅಷ್ಟೇನು ಸದೃಢರು ಅಂತ ಹೇಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಎಕನಾಮಿ ಅಥವಾ ನಾವೇನು ಆರ್ಥಿಕತೆ ಹೇಳ್ತೇವೆ ಅದು ಒಂದು ಪ್ರದೇಶದ ಕಡೆಗೆ ಅಥವಾ ಒಂದಷ್ಟು ಜನರಲ್ಲಿದೆ, ಉಳಿದವರು ಒಂದು ಮಧ್ಯಮ ವರ್ಗದ ಜನರೇ ಜಾಸ್ತಿ ಸಿಗುವಂಥದ್ದು ಅಂತ. ಹಾಗಿರುವಾಗ ಮಹಿಳೆಯ ಸ್ಥಿತಿಗತಿ ಬಗ್ಗೆ ನಿಮಗೇನು ಅನ್ಸುತ್ತೆ? ನಮ್ಮ ದೇಶದಲ್ಲಿ ಮಹಿಳೆಗೆ ಸಿಗ್ತಿರುವಂತಹ ಅವಕಾಶಗಳು, ಮಹಿಳೆಯ ಆರ್ಥಿಕ
ಸದೃಢತೆ ಪರಿಸ್ಥಿತಿ ಇರ್ಬೋದು. ಮತ್ತೆ ಹೇಗೆ ಅನಿಸ್ತಿದೆ ಮೇಡಮ್, ನಮ್ದು ಸಾಂತ್ವನ ಇದೆ, ಕೆಳಗಡೆನೇ ಇದೆ. ಅಲ್ಲಿ ನಮ್ಮ ನಿಮಗೆ ಸಮಾಜಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು ನಾನು. ಅಲ್ಲಿ ಸಾಂತ್ವನ ನಡೀತದೆ. ಒಬ್ಳು ಮೇಡಮ್ ಇದ್ದಾರೆ, ಅವಳು ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡು. ಅವರು ಸಾಂತ್ವನಕ್ಕೆ ಇದಾಗಿದ್ದಾಳೆ, ಡೈರೆಕ್ಟರ್ ಆಗಿದ್ದಾಳೆ. ಅಲ್ಲಿ ನೋಡಿದಾಗ ನಾನು ದಿನ ಬಂದು ನೋಡ್ತೀವಿ ಅಲ್ಲಿ ಕೇಸ್ಗಳು ಎಲ್ಲ. ಬಟ್ ಮಹಿಳೆಯರ ಬಗ್ಗೆ ನನಗೆ ಫೀಲಿಂಗ್ ಬ್ಯಾಡ್. ಐ ಡೋಂಟ್ ನೋ ಅದರ್ಸ್, ಗೊತ್ತಾಯ್ತಾ? ಏನು ಅಂದರೆ ಈಗ 10 years ಬ್ಯಾಕಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಏನಿಲ್ಲ, ಎಲ್ಲರೂ ದುಡಿಬೋದು, ನಾವು ಯಾರು ಸೋಂಬೇರಿಗಳಲ್ಲ. ಬಟ್ ಅವರು ಓಡಾಟ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಗಂಡ ಸಂಪಾದನೆ ಮಾಡ್ತಾನೆ ಅಂತ ತಕ್ಷಣ ಇವರು ಎಲ್ಲರ ಹೋಗ್ಬಿಡೋದು, ಕಲಿಯಲ್ಲ, ಪ್ರಾಂಪ್ಟಮ್ ಕಲಿಯಲ್ಲ, ಅರ್ಧಕ್ಕರ್ಧ ಕಲಿಯೋದು. ಮೇಡಮ್, ಏನೇ ಒಂದು ಸ್ಥಿರವಾಗದ್ರೆ ಅಡುಗೆ ಮಾಡುವಾಗ ನೀವು ನಿಷ್ಠೆಯಿಂದ ಮಾಡಬೇಕು ಹೊರ್ತು ಹೆಂಗೆಂಗೋ ಮಾಡೋಕ್ಕಾಗಲ್ಲ. ಮನೆಯವ್ರು ತಿನ್ನೋರು ಹೆಂಗಂತಾರೆ, ನಾನು ಅಡುಗೆ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ, ಕೆಲಸದವ್ರು ಮಾಡಿದ್ರೆ ಬೈತಾರೆ, ನೀನು ನಿಂತ್ಕೋತಿಯಲ್ಲ ಏನು ಮಾಡ್ತಾರೆ ಅಂತ. ನಾನು ಕೈ ಹಾಕಿ ಸೌಟಿಂಗ್ ಅಂದ್ರೇ ಏನೋ ರುಚಿಯಿಂದ ಹೀ ಫೀಲ್ಸ್, ಐ ಡೋಂಟ್ ನೋ ಅಬೌಟ್ ಅದರ್ಸ್. ನಾನು ಯಾವಾಗ ಇದು ಮಾಡಿದಾಗ ನಾವೇ ಸರಿಗಿಲ್ಲ ಅಂದಮೇಲೆ ಮಹಿಳೆಯರು ಏನಕ್ಕೆ ಮೇಡಮ್ ಅದು? ಬಟ್ ನೀವು ಅನ್ಬೋದು ಮಹಿಳೆಯರನ್ನ ನೀವು ದೂರ್ತೀರಾ ಅಂತಲ್ಲ, ಬಟ್ ಪರಿಸ್ಥಿತಿ ವಿಮರ್ಶಿಸಬೇಕಾದ ಕರ್ತವ್ಯ, ಹೌದು. ಬಟ್ ಯಾಕೆ ಹಂಗಾಗ್ತಿದೆ ಅಂತ ನನಗೂ ಗೊತ್ತಿಲ್ಲ, ಇವತ್ತವರೆಗೂ ಗೊತ್ತಿಲ್ಲ. ತುಂಬ ಇದಾಗ್ತಾ ಇದೆ, ನಮಗೇನೆ ಅಸಹ್ಯ ಆಗುತ್ತೆ ಎಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈ ಒಂದು ಡ್ರಾಮಾ ಮುಖಾಂತರ ಆದರೂ ಚೆನ್ನಾಗಾಯ್ತಾರೆ ಅಂತ. ಈಗ ವೃದ್ಧಾಶ್ರಮ ಯಾಕೆ ತೆಗಿತೀವಿ? ವೃದ್ಧಾಶ್ರಮನ ಲೇಡೀಸ್ನ ಅಲ್ಲಿಗೆ ಹಾಕ್ತೀವಿ. ಅವಳು ಏನು ಮೇಡಮ್, ಇಬ್ಬರು ಹೆಣ್ಣಿದ್ರೆ ಅಲ್ಲಿ ಕಲಹನೇ. ಗಂಡಸರಲ್ಲಿ ಹಂಗೆ ಬರಲ್ಲ. ಈಗ ನೀವು ಪಾಸಿಟಿವ್ ಆಗಿರ್ತೀವಿ, ನಾನು ನೆಗೆಟಿವ್ ಆಗಿರ್ತೀನಿ. ಬಟ್ ವಾಟ್ ಅಬೌಟ್ ದ ಮಿಡಲ್? ನ್ಯೂಟ್ರಲ್ ಎಲ್ಲಿ ಬರುತ್ತಲ್ಲಿ? ನ್ಯೂಟ್ರಲ್ ಬರೋದೇ ಇಲ್ಲ, ನಿಮ್ಮದೇ ಆಗಲಿ ನಮ್ಮದೇ ಆಗಲಿ. ಅದೇ ಗಂಡಸರಲ್ಲಿ ಬರಲ್ಲ. ಅಲ್ಲ, ಗಂಡಸರನ್ನ ಹೋಗೋದಲ್ಲ, ಅವ್ರದ್ದು ಇದೇ ಬೇರೆ, ಅವ್ರದ್ದೇ ಬೇರೆ. ಈ ಸಮಸ್ಯೆ ಅಲ್ಲಿಲ್ಲ ಅಂತ? ಅಲ್ಲಿಲ್ಲ. ಬೇಕಾದ್ರೆ ವಿ ಕ್ಯಾನ್ ಕಂಟ್ರೋಲ್ ದೆಮ್ ಸಮ್ಟೈಮ್ಸ್, ವಿ ಕ್ಯಾನ್ ಕರೆಕ್ಟ್ ದೆಮ್. ಇಲ್ಲ, ಆಗಲ್ಲ. ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ನಾನು ಅದಕ್ಕೆ ಹೇಳಿದೆ, ಇವೆಲ್ಲ ಬನ್ನಿರಿ ಅಂತೀನಿ, ಎಲ್ಲ ಬರ್ತವೆ, ಆಶಕ್ಕ ಅಂತವೆ. ಏನು ಮಾಡ್ತೀರಾ? ಅಂತೀವಿ, ಎಲ್ಲ ಜೊತೆಲಿ ಹೋಗ್ತೀವಿ, ಎಲ್ಲ ಒಂದು ಕಸ ಗುಡಿಸೋ ಇದರಿಂದ ಹೋಗ್ತೀವಿ, ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಒಟ್ಟಿಗೆ ಮಾಡ್ತೀವಿ. ಎಲ್ಲ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ನಮ್ಮ ಜೊತೆಲಿ ಇರ್ತಾರೆ. ಬಟ್ ಆಸ್ ಸೂನ್ ಆಸ್ ವಿ ಲಿವ್ ದಟ್ ಪ್ಲೇಸ್, ದೇ ವಿಲ್ ಚೇಂಜ್. ಅಮ್ಮ, ಮುಂದುವರೆದು ನಾನು ಪ್ರಶ್ನೆ ಕೇಳೋದಾದ್ರೆ, ಈಗ ಇಷ್ಟೆಲ್ಲ ಮಾಹಿತಿಗಳನ್ನು ನೀವು ನನಗೆ ಕೊಟ್ರಿ. ಸಮಾಜ ಸುಧಾರಣೆಯಲ್ಲಿ ನಿಮ್ಮ ಕೊಡುಗೆ ಬಹಳ ಅಪಾರವಾದದ್ದು. ಹಾಗಿರುವಾಗ ಈ 72ರ ಹರೆಯದಲ್ಲೂ ಈಗ ನೀವು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ತಾ ಇದ್ದೀರಾ. ನಿಮ್ಮ ಕೌಟುಂಬಿಕ ಸಹಕಾರದ ಬಗ್ಗೆ ಏನು ಹೇಳಿ? ಚೆನ್ನಾಗಿದೆ. ವಿ ಆರ್ ಹ್ಯಾಪಿ. ಅವ್ರಿಗೂ ವಯಸ್ಸಾಗಿದೆ, ಅವ್ರಿಗೆ 75 ಆಗಿರಬೇಕು. 3-4 years ಡಿಫ್ರೆನ್ಸ್ ಅಷ್ಟೇ. ಹಂಗಾಗಿ ನಾವು ವಿ ಆರ್ ಹ್ಯಾಪಿ. ಅದರ್ವೈಸ್ ಇಷ್ಟು ದಿನ ನಾವು ಹಿಂಗೆ ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಹಿ ವೋಂಟ್ ಲೀವ್ ಮೀ. ಮಕ್ಕಳ ಸಪೋರ್ಟ್? ಮಕ್ಕಳು ತುಂಬ. ಅವನು ಲಾ ಮಾಡಿದ್ದಾನೆ, ಜೊತೆಗೆ ನಮ್ಮ ಶಾಲೆ ಎಲ್ಲ 3 ಶಾಲೆ ಇದೆ, ಇಲ್ಲಿ ದೊಡ್ಡ ಶಾಲೆನೂ ಇದೆ. ಈಗ 5 yearsಯಿಂದ LLB, MBA, MC ಎಲ್ಲ ಓಪನ್ ಮಾಡಿದೆ, ಎಲ್ಲ ನೋಡ್ಕೊತಾನೆ. ನನ್ನ ಸೊಸೆನೂ ತುಂಬ ಗುಡ್ ಲೇಡಿ. ನಾವು ಶಿವಮೊಗ್ಗದಿಂದ ಕರ್ಕೊಂಡು ಮದುವೆ ಮಾಡ್ಕೊಂಡ್ವಿ. ಅವಳು ಅಷ್ಟೇ ಎಜುಕೇಟೆಡ್, ಅವಳು ಅಷ್ಟೇ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ, ಕಾಲೇಜ್ ಎಲ್ಲ ನಡೆಸ್ಕೊಂಡು. ಹಂಗೆ ನಡೀತಿದೆ. ಅವಳನ್ನು ಸ್ವಲ್ಪ ಈ ಥರ ಸೋಷಿಯಲಿ ಮೂಮೆಂಟ್ಸ್ ಇದ್ದಾಳೆ ಅವಳು. ಬಟ್ ವಿ ಆರ್ ನಾಟ್ ಕಾಲಿಂಗ್ ಬೇಕು. ಅವಳಿಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ. ಕೆಲವೊಮ್ಮೆ ಸಮಾಜ ಸುಧಾರಕರು ಅಂತ ಹೇಳಿದ್ರೆ, ಅಥವಾ ಸಾಮಾಜಿಕವಾಗಿ ಏನು ಮಾಡ್ತಾ ಇದ್ದಾರೆ ಹೇಳಿದ್ರೆ ಒಬ್ಬರೇ ಮಾಡ್ತಾರೆ. ಇದು ಸಂಪೂರ್ಣ ಕುಟುಂಬವೇ ಒಂದು ಎಲ್ಲ ಇದೆ. ಅವ್ನು ರೋಟ್ರಿ ಅಧ್ಯಕ್ಷರು ನನ್ನ ಮಗ. ಆಮೇಲೆ ಎಲ್ಲ ಅವನು ಕೊಡ್ತಾನೆ. ಈಗ ನೋಡಿ, ಈಗ ಇದಕ್ಕೆ 2 months ಸ್ಯಾಲ್ರಿ ಕೊಡ್ತಾ ಇದ್ದಾನೆ ಟೀಚರ್ಸ್ಗೆ. ಹಂಗೆ ಒಬ್ಬ ಒಂದೊಂದು ರೀತಿಲಿ ಮಾಡ್ತಿದ್ದೀವಿ ಮೇಡಮ್. ಏನು ಅಂಥದ್ದು ಏನು ಇಲ್ಲ. ಅಮ್ಮ, ನಾನು ಈ ಪ್ರಶ್ನೆನ ನಿಮ್ಮಲ್ಲಿ ಕೇಳದೆ ಇದ್ರೆ ಬಹುಶಃ ಈ ಒಂದು ಸಂದರ್ಶನ ಫುಲ್ಫಿಲ್ ಆಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಈ ಸಾಮಾಜಿಕವಾಗಿ ಮಾಡುವಂತ ಸೇವೆ ಕೊಡುವಂತ ಸಮಾಧಾನ ಎಷ್ಟರದ್ದು? ನನ್ಗೆ ಹೇಳ್ಬೇಕಂದ್ರೆ ನಂಗೆ ಖುಷಿ ಮೇಡಮ್. ಊಟ ಕೊಡುತ್ತೆ. ನನ್ಗಿಲ್ದೆ ಹೋದ್ರು ನನಗೆ ಇಟ್ಟಿಗೂ ಬೆಟ್ಟಿಗೆ ಸಾಕು. ಒಂದು ವೇರ್ ಮಾಡೋಕೆ ಒಂದು ಇದಾಯಿತು, ಊಟ ಸಿಗುತ್ತೆ. ಬಟ್ ಐ ಡೋಂಟ್ ಲೈಕ್ ಲಕ್ಸುರಿಯಸ್ ಸ್ಟಿಲ್ ನೌ. ಯು ಮೇ ಥಿಂಕ್, ಹಂಗಾದ್ಮೇಲೆ ಮೇಡಮ್ ಯಾಕೆ ಎಲ್ಲನೂ ಹಾಕ್ಕೊಂಡಿದ್ದಾರೆ ಅಂತ. ಬಟ್ ಸಮ್ಟೈಮ್ಸ್ ಐ ವಿಲ್ ವೇರ್ ಇಟ್. ಹಂಗೇನೆ ಇದೆಲ್ಲ ಬಿಚ್ಬಿಟ್ಟು ಹೋಗ್ತೀನಿ ಸಮ್ಟೈಮ್ಸ್. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ಐ ವಿಲ್ ವೇರ್ ಆರ್ಟಿಫಿಷಿಯಲ್ ಆಲ್ಸೋ. ಸಮ್ಟೈಮ್ಸ್ ವಾಟ್ ಐ ಸೇ, ಅದೇ ನನ್ನ ಚಿಕ್ಕ ಮಗಳಿದ್ದಾಳೆ. ಚಿಕ್ಕ ಮಗಳು ಇದು ಒಂಥರ, ಅವಳೇನು ಅಂದರೆ ಎಲ್ಲನೂ ಹಾಕೋಬೇಕು. ಅವಳು ಕೆಲಸ ಮಾಡ್ತಿದ್ದಾಳೆ ನಮ್ಮ ಸ್ಕೂಲನ್ನೇ ಅಕೌಂಟೆಂಟ್ ಆಗಿ. ದೊಡ್ಡವಳಿದ್ದಾಳಲ್ಲ ನಮ್ಮ ಥರ. ಅವಳು ದೊಡ್ಡ ಸ್ಕೂಲ್ ಕಲಿಸಿದ್ದಾಳೆ. ತುಂಬ ಅವಳಲ್ಲಿ ಮೊರಾಲಿಟಿ ಹೆಂಗಿದೆ ಅಂದರೆ ನಿಜವಾಗ್ಲೂ ಇವತ್ತು ಅವ್ರ ಕಾಲೇಜ್ ಬೆಳಿಬೇಕಾದ್ರೆ ಅವಳೇ ಕಾರಣ.
ಮಹಿಳೆಯರನ್ನು ಕಂಡ್ರೆ ಅಷ್ಟು ಇದು ಮಾಡ್ತಾಳೆ. ತುಂಬ ಅವಳಿಗೆ ತುಂಬ ಮೊನ್ನೆ ಅದೇ ಅವಳಿಗೆ ಕಳಿಸಿದ್ದು ಫೋಟೋನೆಲ್ಲ ಕಳ್ಸವಳೆ. ಕಿತ್ತೂರು ರಾಣಿ ಚೆನ್ನ ಅವಳು ಬಂದಿದ್ಲು, ಅಮ್ಮ ಇಲ್ಲೇ ಇದೆ ನೀನು ಅವ್ರಿಗೆ ಏನು ತೋರಿಸಿದ್ರಲ್ಲಿ ಅಂತ ಹೇಳಿದ್ಲು. ಹಂಗೆ ನಮ್ಮಲ್ಲಿ ಕುಟುಂಬನೂ ಅಷ್ಟೇ ಈ ಒಂದು ಇದರಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ನಾವಲ್ಲಿ ಇದರಲ್ಲಿ ಕೂತ್ಕೊಂಡಾಗ ಸಾಂತ್ವನದಲ್ಲಿ ನಾವು ಅದನ್ನೇ ಹೇಳೋದು, ನೀವು ಸ್ವಲ್ಪ ತೋರಿಸ್ಕೊಳ್ಳೋದು ಬೇಡ, ಗಂಡಸರಿಗೆ ನಾವು ಸರಿ ಇಲ್ಲ ಅಂತ ತೋರಿಸ್ಕೊಳ್ಳೋದು ಬೇಡ, ನಾವೇ ಕರೆಕ್ಷನ್ ಮಾಡ್ಕೊಂಡ್ಬಿಡೋಣ ಜೀವನದಲ್ಲಿ. ಮೇಡಮ್ ಏರುಪೇರು ಏನಕ್ಕೆ ಬರುತ್ತೆ? ಅವಳು ಇಂಜಿನಿಯರು, ಇಂಜಿನಿಯರ್ ಅಂತಾಳೆ, ನಾನು ಡಾಕ್ಟ್ರು ಅಂತಾಳೆ. ಅದು ವಿ ಹ್ಯಾವ್ ಬ್ರಾಟ್ ಅಪ್ ಲೈಕ್ ದಟ್. ನಾವು ಒಂದು ಹೆಣ್ಣು ಅಂದಮೇಲೆ ಹೆಣ್ಣು ಎಲ್ಲ ಮಾಡಲೇಬೇಕು, ಏನಿದೆ ರೂಲ್ಸ್ ಅಂತಾಳೆ. ಏನಂತೀರ ಅದಕ್ಕೆ? ಅವನು ಮಾಡಲಿ ಜೊತೆಗೆ ಅಂತೇಳೆ. ಐ ಥಿಂಕ್ ಅವ್ರ ವೀಕ್ನೆಸ್ಸೇ ಬೇರೆ ಇರ್ಬೋದು. ಫೀಮೇಲ್ ಈಸ್ ಡಿಫ್ರೆಂಟ್ ಫ್ರಮ್ ಮೇಲ್, ಏನೇ ಯಾವ್ದ್ರಲ್ಲಿ ಆಗಿರಲಿ. ಬಟ್ ಅದನ್ನು ನಾನು ತುಂಬ ಹೇಳಲ್ಲ. 75%ಅಲ್ಲಿ 25% ನಮ್ಮ ಲೇಡೀಸು ಇನ್ನೂ ಕಲಿಬೇಕು. 75% ದೇ ಆರ್ ಓಕೆ. ಹಳ್ಳಿಲಿ ಇನ್ನೂ ಅದ್ಗೆಡ್ತಾ ಇದೆ ಅಂತ ನನಗೆ ಬರ್ತಾ ಇದೆ. ಇವತ್ತು ಮದುವೆ ಆಗಿದ್ದಾರೆ ಮೇಡಮ್, 6 ತಿಂಗಳಿಗೆ ಡೈವರ್ಸ್. ಅದು ಕೌಟುಂಬಿಕ ಇದ್ರಲ್ಲಿ ಬರುತ್ತಲ್ವಾ? ಹೌದು. ಅದನ್ನ ನಾವ್ ಹೆಂಗೆ ತಾಯಿದಿರೇ ಹೇಳ್ಕೊಡ್ತಾರೆ ಅಂದ್ರೆ ದೇ ಆರ್ ಎಕಾನಮಿನಲ್ಲಿ ಅವರು ರೈಸ್ ಇದ್ದಾರೆ. ತಾಯಿ ಅವಳೇನ್ ಮಾಡ್ತಾಳೆ, ನಾನೇ ಸಾಕ್ತೇನೆ ಬಾರೆ ಅಂತಾಳೆ. ಅಪ್ಪನೂ ಹೇಳ್ತಾನೆ, ಮಗಳು ಹೇಳ್ತಾನೆ, ಆವಾಗ ಅಲ್ಲಿ ಕಿತ್ತೋಗುತ್ತೆ. ಹೌದು, ಮೌಲ್ಯಗಳನ್ನ ಬೆಳೆಸುವಲ್ಲಿ ನಾವು ಸೋಲ್ತಾ ಇದ್ದೀವಿ. ಅಲ್ಲಿ ಎಷ್ಟು ಜನ ಬೆಳೆಸ್ತಾರೆ ಇವರು? ಹೌದು. ವಾಟ್ ಅಬೌಟ್ ದಿ ಫ್ಯಾಮಿಲಿ ಅಂದ್ರೆ ಏನು? ಕಷ್ಟನೂ ಸುಖನೂ ಅನುಭವಿಸೋದು ನಮ್ಮ ಕರ್ತವ್ಯ. ಅದು ತೀರಕ್ಕೆ ಹೋಗ್ಬಾರ್ದು. ನಾನು ಹೇಳೋದು, ಅವನು ಅವಳಿಗೆ ಹೊಡೆಯೋದೇ ಆಗ್ಲಿ, ಇದು ಮಾಡೋದಲ್ಲ ಒಂಥರ ದೌರ್ಜನ್ಯದಲ್ಲಿ ಎಲ್ಲ. ಅವಾಗ ಹಿಂಗೆ ಬುದ್ಧಿ ಹೇಳ್ದಾಗ ಅಲ್ವಾ ಮೇಡಮ್, ಬೇಕೇ ಬೇಕು. ಸಾಮಾಜಿಕವಾಗಿ ಹೋರಾಡುವವರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸುವ ಹಾಗೆ ಹೋರಾಟ ಅದು ಅದ್ರ ಆಚೆಗೂ ಇಲ್ಲ, ಅವರನ್ನ ಮನವೊಲಿಸ್ಬೇಕು, ಒಟ್ಟಿಗೆ ನಡಿಬೇಕು ಅನ್ನೋ ಹೋರಾಟಗಳ ಅವಶ್ಯಕತೆ ಖಂಡಿತ ಬೇಕೇ ಬೇಕು. ಅಂತ ಸುಧಾರಕರ ಅವಶ್ಯಕತೆ ಕೂಡ ಇದೆ ಅಂತ ಹೇಳಿ. ಮ್ಯಾಮ್, ಇಷ್ಟು ವರ್ಷದ ಈ ಒಂದು ದಾರಿಯಲ್ಲಿನ ನಿಮ್ಮ ಒಂದು ಒಡನಾಟ ಇರ್ಬೋದು, ಇದ್ರೆಲ್ಲದರ ಪ್ರತಿಫಲವಾಗಿ ಈಗಾಗಲೇ ನಾವು ಹೇಳಿದ ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನಿಮ್ಮನ್ನ ಅರಸಿ ಬಂದಿದೆ. ಈ ಪ್ರಶಸ್ತಿಗಳ ಬಗ್ಗೆ ಏನ್ ಹೇಳ್ತೀರಾ? 24th ನನಗೆ ಬಂತು, ಇದು ಅವಾರ್ಡ್ ಬಂದಿತ್ತು. ನಂಗೆ ಖುಷಿ ಆಯ್ತು. ಅಮ್ಮ, ಇಷ್ಟು ಹೊತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಮಹಿಳೆಯ ಸ್ಥಿತಿಗತಿ, ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಸಮಾಜ ಸುಧಾರಣೆಯನ್ನ ಅಳವಡಿಸಿಕೊಂಡ್ರಿ ಅನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಇಷ್ಟು ಹೊತ್ತು ಶ್ರೀಮತಿ ಆಶಾಲತಾ ಅವರ ಸಾಧನೆಯ ಹಾದಿಯ ಬಗ್ಗೆ ಸಾಕಷ್ಟು ಮಾಹಿತಿ, ಮಾರ್ಗದರ್ಶನವನ್ನ ಪಡೆದುಕೊಂಡಿದ್ದೇವೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.